ಸ್ನೇಹಿತರೆ, ಎಲ್ರಿಗೂ ಶರಣಾರ್ಥಿ. ಹಿಂದೆ ಏನು ಕಾಣ್ತಾ ಇದೆಯಲ್ಲ, ಇದು ತೆಲಂಗಾಣದ ವಿಧಾನಸೌಧ ಅಂತ ಹೇಳ್ಬೋದು. ನಮ್ಗೆ ಹೆಂಗೆ ವಿಧಾನಸೌಧ ಇದೆ ನಮ್ಮ ಅಸೆಂಬ್ಲಿದು, ಅದೇ ರೀತಿ ತೆಲಂಗಾಣ ಅಸೆಂಬ್ಲಿದು ವಿಧಾನಸೌಧ ಇದು. ಇದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೆಸರನ್ನು ಇಟ್ಟಿದ್ದಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ತೆಲಂಗಾಣ ರಾಷ್ಟ್ರ ಸಚಿವಾಲಯಂ ಅಂತ ಇಟ್ಟಿದ್ದಾರೆ. ಅಂದರೆ ತೆಲಂಗಾಣ ಕ್ಯಾಬಿನೆಟ್ ಇದು. ಹಾಗೆ ಹಿಂದೆ ಬಂದರೆ ಕಾಣಿಸುತ್ತಲ್ಲ, ಇದು ಸ್ಮಾರಕ, ತೆಲಂಗಾಣದ ವೀರರ ಒಂದು ಸ್ಮಾರಕವನ್ನು ಮಾಡಿದ್ದಾರೆ ಇಲ್ಲಿ. ಹಾಗೆ ಮುಂದೆ ಹುಸೇನ್ ಸಾಗರ್ ಲೇಕ್ ಬರುತ್ತೆ, ಅಲ್ಲಿ ಬುದ್ಧ ಸ್ಟ್ಯಾಚ್ಯೂ ಇದೆ, ಅಲ್ಲಿಗೂ ಹೋಗೋಣ, ನೋಡೋಣ ಹೇಗಿದೆ ಅಂತ. ಹೈದರಾಬಾದ್ನ ಹೃದಯ ಭಾಗದಲ್ಲಿ ಹುಸೇನ್ ಸಾಗರ್ ಲೇಕ್ ಇರೋದು. 1563ರಲ್ಲಿ ಇಬ್ರಾಹಿಂ ಕುತುಬ್ ಶಾ ದೊರೆಯನ ಈ ಒಂದು ಹುಸೇನ್ ಸಾಗರನ್ನು ನಿರ್ಮಿಸಿದ್ದು. ಅವನ ಒಂದು ಕಾಲದಲ್ಲಿ ಹುಸೇನ್ ಸಾಗರ್ ಅಂತ ಒಬ್ಬ ವಾಸ್ತುಶಿಲ್ಪಿ ಇರ್ತಾರೆ, ತುಂಬ ಪ್ರಸಿದ್ಧವಾದ ಒಂದು ವಾಸ್ತುಶಿಲ್ಪಿ. ಹೀಗಾಗಿ ಅವರ ಹೆಸರನ್ನೇ ಈ ಒಂದು ಕೆರೆಗೆ ಇಟ್ಟಿದ್ದಾರೆ. ಇದು ಏಷ್ಯಾದಲ್ಲೇ ಹೆಸರುವಾಸಿಯಾದಂತಹ ಒಂದು ಕೃತಕ ಸರೋವರ ಇದು. ಇಲ್ಲೇ ಮೂಸಿ ನದಿ ಅಂತ ಬರುತ್ತೆ, ಅದರ ಉಪನದಿಯಿಂದ ಇದನ್ನು ನಿರ್ಮಿಸಲಾಗಿದೆ. ಕೆರೆಯ ಮಧ್ಯಭಾಗದಲ್ಲಿ ಬುದ್ಧನ ಒಂದು ವಿಗ್ರಹ ಇದೆ. ಅದನ್ನು ನೋಡೋಕೆ ಹೋಗ್ಬೇಕಂದ್ರೆ ಇಲ್ಲೇ ಬೋಟ್ ವ್ಯವಸ್ಥೆ ಇರುತ್ತೆ, ತುಂಬ ರಶ್ ಇರುತ್ತೆ. ತುಂಬ ಸುಂದರವಾದ ತಾಣ ಆಗಿರೋದ್ರಿಂದ ಸಾಕಷ್ಟು ಜನ ಪ್ರವಾಸಿಗರು ಬಂದಿರ್ತಾರೆ. ಆ ದಡದ ಮೇಲೆ ಪಾರ್ಕ್ ಇದೆ, ಪಾರ್ಕಿಂದ ಈ ಕಡೆ ಮತ್ತೆ ಬುದ್ಧನ ವಿಗ್ರಹ ನೋಡೋಕೆ ಕೂಡ ಬೋಟ್ ವ್ಯವಸ್ಥೆ ಇರೋದ್ರಿಂದ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಇರುತ್ತೆ. ಆದರೂ ತುಂಬ ಹೊತ್ತೇನು ಕಾಯಬೇಕಾಗಿಲ್ಲ, ಆರಾಮಾಗಿ ಕರ್ಕೊಂಡು ಹೋಗ್ತಾರೆ. NT ರಾಮರಾವ್ ಅವರ ಕಾಲದಲ್ಲಿ ಒಂದು ಬುದ್ಧ ಪೂರ್ಣಿಮಾ ಯೋಜನೆ ಅಂತ ಮಾಡ್ಕೊಂಡಿರ್ತಾರೆ. ಆ ಒಂದು ಯೋಜನೆಯ ಅವಧಿಯಲ್ಲಿ ಬುದ್ಧ ಪ್ರತಿಮೆಯನ್ನು ನಿಲ್ಲಿಸಲಾಗಿದೆ. 1992 ಏಪ್ರಿಲಲ್ಲಿ ಈ ಒಂದು ಬುದ್ಧನ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಲಾಯಿತು. ಈ ಬುದ್ಧ ಪ್ರತಿಮೆ ಏಕಶಿಲಾ ಪ್ರತಿಮೆ, ಇದು ಒಂದೇ ಶಿಲೆಯಲ್ಲಿ ಕೆತ್ತಿದಂಥದ್ದು. 2 ವರ್ಷಗಳ ಕಾಲ 200 ಶಿಲ್ಪಿಗಳು ಸೇರಿ ಈ ಒಂದು ಪ್ರತಿಮೆನ ರೆಡಿ ಮಾಡಿದ್ದಾರೆ. ಬರೋಬ್ಬರಿ 450 ಟನ್ ತೂಕ ಇದೆ ಇದು. ದಲೈ ಲಾಮಾ ಇದಾರಲ್ಲ, ಬೌದ್ಧ ಸನ್ಯಾಸಿ, ನೊಬೆಲ್ ಪ್ರಶಸ್ತಿ ವಿಜೇತರು ಹೌದು, ಅವರು ಇದನ್ನು ಲೋಕಾರ್ಪಣೆ ಮಾಡಿದ್ದು. ನೀವೊಂದು ವೇಳೆ ಹೈದರಾಬಾದಿಗೆ ಬಂದರೆ ಈ ಪ್ಲೇಸ್ನ ಮಿಸ್ ಮಾಡಲೇಬೇಡಿ. ಅದ್ಭುತ ಅನುಭವವನ್ನು ನೀಡುವಂಥ ಒಂದು ಸ್ಥಳ, ತುಂಬ ಆಕರ್ಷಣೀಯ ಅನಿಸುತ್ತೆ. ಬೋಟಲ್ಲಿ ಹೋಗೋದಿರಬಹುದು, ಈ ಬುದ್ಧನ ಒಂದು ಸ್ಥಳಕ್ಕೆ ಬರೋದಿರ್ಬೋದು, ತುಂಬ ಚೆನ್ನಾಗಿ ಅನಿಸುತ್ತೆ.